ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಮೂಲಂಗಿ ವ್ಯವಸಾಯ ಅಂದರೆ ರ್ಯಾಡಿಶ್ ಫಾರ್ಮಿಂಗ್ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಇದನ್ನು ಸುಲಭವಾಗಿ ಬೆಳೆಸುವ ರೀತಿ, ಬರುವಂತಹ ತಳಿಗಳು, ಹಾಕಲೇಬೇಕಾದಂತಹ ಬಂಡವಾಳ, ಗಳಿಸಬಹುದಾದಂತಹ ಲಾಭ, ಬೇಕಾದಂತಹ ವಾತಾವರಣ, ಮಣ್ಣು, ನೀರಿನ ಪೂರೈಕೆ, ಬರಬಹುದಾದಂತಹ ರೋಗಗಳು, ಇದಕ್ಕೆ ಬೇಕಾದಂತಹ ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ವಿಷಯ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಈ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಮೂಲಂಗಿ ಅಂದ್ರೆ ರೇಡಿಶ್ ತರಕಾರಿಯು ಎಲ್ಲರೂ ಉಪಯೋಗಿಸಬಹುದಾದಂತಹ ಪೌಷ್ಟಿಕ ತರಕಾರಿಯಾಗಿದ್ದು, ಮುಖ್ಯವಾಗಿ ಸಾಂಬಾರು, ಪಲ್ಯ ತಯಾರಿಸುವಲ್ಲಿ ಧಾರಾಳವಾಗಿ ಇದನ್ನು ಉಪಯೋಗಿಸಲ್ಪಡುತ್ತದೆ. ಈ ಬೆಳೆಗೆ ಮುಖ್ಯವಾಗಿ ಶೀತ ಹವಾಗುಣ ತುಂಬಾನೇ ಯೋಗ್ಯವಾಗಿದ್ದು, ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ತುಂಬಾನೇ ಯೋಗ್ಯವಾಗಿರುತ್ತದೆ. ಮಣ್ಣಿನ pH ವ್ಯಾಲ್ಯೂ 5ರಿಂದ 6 ಇದ್ರೆ ಉಪಯುಕ್ತವಾಗಿರುತ್ತದೆ. ನೀರಿನ ಪೂರೈಕೆ ಬಗ್ಗೆ ಹೇಳೋದಾದ್ರೆ, ಆಯಾ ಪ್ರದೇಶದ ಉಷ್ಣಾಂಶ ಮತ್ತು ಮಣ್ಣಿನ ಗುಣಲಕ್ಷಣಗಳಿಗೆ ಅನುಸಾರವಾಗಿ ನೀರಿನ ಪೂರೈಕೆ ಮಾಡಬೇಕಾಗ್ತದೆ. ಸ್ಪ್ರಿಂಕ್ಲರ್ ನೀರಾವರಿ ತುಂಬಾನೇ ಯೋಗ್ಯವಾಗಿದ್ದು, ವರ್ಷದ ಎಲ್ಲಾ ಸಮಯದಲ್ಲಿಯೂ ಬೆಳೆಸಬಹುದಾದರೂ ಚಳಿಗಾಲ ಅಂದ್ರೆ ವಿಂಟರ್ ಸೀಸನ್ ನಲ್ಲಿ ಬೆಳೆಯು ಕಡಿಮೆ ಖರ್ಚಿನಲ್ಲಿ ತುಂಬಾ ಉತ್ತಮವಾಗಿ ಬೆಳೆದು ಹೆಚ್ಚಿನ ಇಳುವರಿ ನೀಡುತ್ತದೆ. ಆದರೆ ಮಳೆ ಕಡಿಮೆ ಇರುವ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿಯೂ ಇದನ್ನು ಬೆಳೆಸ್ಕೊಳ್ಬಹುದಾಗಿದೆ. ಆದರೆ ಬೆಳೆಸುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಬೇಸಿಗೆಯಲ್ಲಿ ಮತ್ತೆ ಚಳಿಗಾಲದಲ್ಲಿ ಗದ್ದೆಗಳಲ್ಲಿ ಬೀಜ ಚೆಲ್ಲಿ ಬಿತ್ತನೆ ಮಾಡಬಹುದಾದ್ರೆ, ಮಳೆಗಾಲದಲ್ಲಿ ಬೆಡ್ ಸಿಸ್ಟಮ್ ಅಂದ್ರೆ ಎತ್ತರದ ಮಡಿ ಮಾಡಿಕೊಂಡು ಬೆಳೆಸಬೇಕಾಗ್ತದೆ. ಇದರಿಂದ ಹೆಚ್ಚುವರಿ ನೀರು ಮಡಿಗಳ ನಡುವಿನ ಪಾತಿಯಲ್ಲಿ ಹರಿದು ಹೋಗುವುದರಿಂದ ಇದು ಉತ್ತಮವಾಗಿ ಬೆಳೆಯುತ್ತದೆ. ಈ ಬೆಡ್ಗಳನ್ನು ಮುಖ್ಯವಾಗಿ 3 ಅಡಿ ಅಗಲ ಮತ್ತೆ 1.5 ಅಡಿ ಎತ್ತರ ಇರಬೇಕು. ಉದ್ದ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಹುದಾಗಿದೆ. ಈ ಬೆಡ್ ಅಂದರೆ ಮಡಿಗಳ ನಡುವೆ ಸಾವಯವ ಗೊಬ್ಬರವನ್ನು ಒದಗಿಸಿ ಬೀಜಗಳನ್ನು 1 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಗಿಡಗಳ ಮಧ್ಯೆ 6 ಸೆಂಟಿಮೀಟರ್ ಮತ್ತೆ ಸಾಲುಗಳ ಮಧ್ಯೆ 1 ಅಡಿ ಅಂತರವನ್ನು ನಾವು ಕಾಯ್ದುಕೊಳ್ಬೇಕಾಗ್ತದೆ. ಬಿತ್ತನೆ ಮಾಡಿದ 10 ದಿನಗಳ ನಂತರ ಕಳೆ ತೆಗೆದು ಸ್ವಚ್ಛಗೊಳಿಸಿಕೊಳ್ಬೇಕಾಗ್ತದೆ. ಅಗತ್ಯ ಬಿದ್ದರೆ ಇಲ್ಲಿ ಸ್ಪ್ರಿಂಕ್ಲರ್ ನೀರಾವರಿಯನ್ನು ನಾವು ಉಪಯೋಗಿಸಬೇಕಾಗ್ತದೆ. ಇಲ್ಲಿ ಬಿತ್ತನೆ ಮಾಡುವಾಗ ಮುಖ್ಯವಾಗಿ KTX ತಳಿಯ ಬೀಜ ಉಪಯೋಗಿಸಿದರೆ ಉತ್ತಮವಾಗಿದ್ದು, ಇಲ್ಲಿ ಈ ತಳಿಯ ಗಿಡಗಳು ಎಲೆಗಳು ಕಡಿಮೆ ಇದ್ದು ಮೂಲಂಗಿಯು ಸುಮಾರು 1 ಅಡಿ ಉದ್ದ ಬೆಳೆದುಕೊಳ್ತದೆ ಮತ್ತೆ ತೂಕದಲ್ಲಿಯೂ ಉತ್ತಮವಾಗುತ್ತದೆ. ಈ ಬೆಳೆಯು ಅಲ್ಪಾವಧಿಯ ಬೆಳೆಯಾಗಿರುವುದರಿಂದ ನಾಟಿ ಮಾಡಿದ ಕೇವಲ 40 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಇಲ್ಲಿ ಬರುವಂತಹ ರೋಗಗಳ ಬಗ್ಗೆ ಹೇಳಬೇಕಾದ್ರೆ, ಎಲೆ ಹಳದಿ ರೋಗ ಮತ್ತೆ ಕಪ್ಪು ಚುಕ್ಕೆ ರೋಗ ಪ್ರಮುಖವಾಗಿರುತ್ತದೆ. ಇವುಗಳನ್ನು ಮುಖ್ಯವಾಗಿ ಯಾವುದೇ ಒಂದು ಕಂಪನಿಯ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಉಪಯೋಗಿಸಿ ನಿಯಂತ್ರಿಸಿಕೊಳ್ಳಬಹುದಾಗಿದೆ. ಇದು ಮೂಲಂಗಿ ಅಂದ್ರೆ ರ್ಯಾಡಿಶ್ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲು ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.